ನಮಸ್ಕಾರ ಸ್ನೇಹಿತರೆ, ಸೂಪರ್ ಫೈನಾನ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋ ಪ್ರತಿಯೊಬ್ಬ ಗೃಹಿಣಿಯಿಗೂ ತುಂಬ ಉಪಯೋಗವಾಗಲಿದೆ. ಮನೆ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡೋದು ಸಾಧ್ಯವೇ? ಹೂಡಿಕೆ ಇಲ್ಲದೆ ಹಣ ಮಾಡಬಹುದಾ? ಮನೆ ನೋಡಿಕೊಂಡು ಸ್ವಂತ ಆದಾಯನ ಗಳಿಸಬಹುದಾ? ಇಂತಹ ಪ್ರಶ್ನೆಗಳು ಬಹಳ ಜನರ ಮನಸ್ಸಿನಲ್ಲಿ ಇರುತ್ತೆ. ಇಂದು ನಾನು ಹೇಳೋದು, ಮನೆಯಲ್ಲಿ ಕೂತು ನಿಮ್ಮ ಒಂದು ಮೊಬೈಲ್ನ ಬಳಸಿ ಅಥವಾ ನಿಮ್ಮ ಒಂದು ಟ್ಯಾಲೆಂಟ್ನ ಬಳಸಿ ಹಣ ಸಂಪಾದನೆ ಮಾಡಬಹುದಾದ 10 ಪವರ್ಫುಲ್ ಸೈಡ್ ಇನ್ಕಮ್ ಐಡಿಯಾಸ್. ಸೊ ಈ ವಿಡಿಯೋನ ಸಂಪೂರ್ಣ ನೋಡಿದ್ರೆ ನಿಮಗೆ ಯಾವ ಇನ್ಕಮ್ ಐಡಿಯಾಸ್ ಸೂಕ್ತ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ಯಾಕೆ ಸೈಡ್ ಇನ್ಕಮ್ ಮುಖ್ಯ? ಇಂದಿನ ಕಾಲದಲ್ಲಿ ಒಂದೇ ಆದಾಯ ಅನ್ನೋದು ಸಾಕಾಗ್ತಾ ಇಲ್ಲ. ಮನೆ ಖರ್ಚು, ಮಕ್ಕಳ ಎಜುಕೇಷನ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಲೋನ್, ಫ್ಯೂಚರ್ ಸೇವಿಂಗ್ಸ್ ಇವೆಲ್ಲನೂ ಸಹ ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಮಹಿಳೆಯರು ಕೂಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು. ಸೈಡ್ ಇನ್ಕಮ್ ಇದ್ದರೆ ಆತ್ಮವಿಶ್ವಾಸ ಅನ್ನೋದು ಹೆಚ್ಚಾಗುತ್ತದೆ. ಎಮರ್ಜೆನ್ಸಿ ಸಮಯದಲ್ಲಿ ಸಹಾಯವಾಗುತ್ತದೆ. ಕುಟುಂಬದ ಫ್ಯೂಚರ್ ಅನ್ನೋದು ಸೆಕ್ಯೂರ್ ಆಗುತ್ತೆ. ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅತ್ಯಂತ ಮುಖ್ಯವಾಗಿ ನಾನು ಕೂಡ ಹಣ ಸಂಪಾದಿಸಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಿಮಗೆ ಬರುತ್ತೆ. ಸ್ನೇಹಿತರೆ, ಮೊದಲನೇ ಐಡಿಯಾ ಯೂಟ್ಯೂಬ್ ಚಾನಲ್ ಇದೀಗ ದೊಡ್ಡ ಒಂದು ಆಪರ್ಚುನಿಟಿ. ನೀವು ಈ ಟಾಪಿಕ್ನಲ್ಲಿ ವಿಡಿಯೋ ಮಾಡಬಹುದು. ಕುಕ್ಕಿಂಗ್, ಬ್ಲಾಗ್ಸ್ ಅಥವಾ ಬ್ಯೂಟಿ ಟಿಪ್ಸ್, ಫೈನಾನ್ಷಿಯಲ್ ಟಿಪ್ಸ್, ಡೈಲಿ ರುಟೀನ್ ಅಥವಾ ವಿಲೇಜ್ ಲೈಫ್ ಸ್ಟೈಲ್, ಡೆವೋಷ್ನಲ್ ಕಂಟೆಂಟ್, ಈ ರೀತಿ ನಿಮಗೆ ಯಾವುದರ ಬಗ್ಗೆ ಆಸಕ್ತಿ ಇದ್ದರೆ, ನಾಲೆಜ್ ಇದ್ದರೆ ಆ ಒಂದು ಕಂಟೆಂಟ್ ತಗೊಂಡು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಮೊದಲನೇ ದಿನವೇ ಇನ್ಕಮ್ ಬರೋದಿಲ್ಲ, ಆದರೆ ಕನ್ಸಿಸ್ಟೆನ್ಸಿ ಇದ್ದರೆ ದೊಡ್ಡ ಇನ್ಕಮ್ ಬರುತ್ತೆ. ಇನ್ಕಮ್ ಸೋರ್ಸಸ್ ಯೂಟ್ಯೂಬ್ ಹ್ಯಾಡ್ಸಿಂದ, ಸ್ಪಾನ್ಸರ್ಶಿಪ್ಪಿಂದ ಆ್ಯಂಡ್ ಅಫ್ಲೇಟಿಕ್ ಮಾರ್ಕೆಟಿಂದಲೂ ಯೂಟ್ಯೂಬ್ ಚಾನಲ್ನಲ್ಲಿ ಹಣ ಸಂಪಾದನೆ ಮಾಡ್ಬೋದು. ಒಂದು ನಾರ್ಮಲ್ ಹೋಮ್ ಮೇಕರ್ ಕೂಡ ಯೂಟ್ಯೂಬ್ ಮೂಲಕ ತಿಂಗಳಿಗೆ ಸಾವಿರಗಳಿಂದ ಲಕ್ಷಗಳವರೆಗೆ ಅರ್ನ್ ಮಾಡ್ತಾ ಇದ್ದಾರೆ. ಸ್ಟಾರ್ಟ್ ಮಾಡಲು ಬೇಕಾಗಿರೋದು ಒಂದು ಸ್ಮಾರ್ಟ್ಫೋನ್ ಆ್ಯಂಡ್ ಬೇಸಿಕ್ ಎಡಿಟಿಂಗ್ ಗೊತ್ತಿರಬೇಕು ಆ್ಯಂಡ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು. ನಂಬರ್ 2, ಹೋಮ್ ಫುಡ್ ಬಿಸ್ನೆಸ್. ಇದೀಗ ಎರಡನೇ ಐಡಿಯಾ, ಹೋಮ್ ಫುಡ್ ಬಿಸ್ನೆಸ್. ನಿಮಗೆ ಕುಕ್ಕಿಂಗ್ ಟ್ಯಾಲೆಂಟ್ನ ಹಣ ಗಳಿಸಬಹುದು. ನೀವು ಮಾಡಬಹುದಾದದ್ದು ಪಿಕ್ಕಲ್ಸ್ ಅಥವಾ ಸ್ನ್ಯಾಕ್ಸ್, ಸ್ವೀಟ್ಸ್ ಅಥವಾ ಚಪಾತಿ ಸಪ್ಲೈ ಇರ್ಬೋದು ಅಥವಾ ಲಂಚ್ ಬಾಕ್ಸ್ ಸರ್ವಿಸಸ್ ಇರ್ಬೋದು. ಜನರು ಹೋಮ್ ಮೇಡ್ ಫುಡ್ನ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಆರ್ಡರ್ಸ್ನ ತೆಗೆದುಕೊಂಡು ಮೊದಲು ಸ್ಮಾಲ್ ಸ್ಕೇಲ್ನಲ್ಲಿ ಶುರು ಮಾಡಿ, ಸ್ಮಾಲ್ ಅಮೌಂಟ್ನಲ್ಲಿ ಶುರು ಮಾಡಿ, ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಖಂಡಿತ ಇದೊಂದು ರೆಗ್ಯುಲರ್ ಇನ್ಕಮ್ ಕಸ್ಟಮರ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡಿ ರೆಗ್ಯುಲರ್ ಇನ್ಕಮ್ನ ಸ್ಟಾರ್ಟ್ ಮಾಡ್ಬೋದು, ಅರ್ನ್ ಮಾಡ್ಬೋದು. ಐಡಿಯಾ ನಂಬರ್ 3, ಆನ್ಲೈನ್ ರೀಸೆಲ್ಲಿಂಗ್. ಮೂರನೇ ಐಡಿಯಾ, ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಮೀಶೋ ಥರ ಆ್ಯಪ್ಸ್ ಮೂಲಕ ಪ್ರಾಡಕ್ಟ್ಸ್ನ ಸೆಲ್ ಮಾಡಬಹುದು. ನೀವು ಪ್ರಾಡಕ್ಟ್ನ ಸ್ಟಾಕ್ ಇಡಬೇಕಾಗಿಲ್ಲ. ಪ್ರಾಸೆಸ್ ಏನಪ್ಪ ಅಂದರೆ, ನೀವು ಪ್ರಾಡಕ್ಟ್ನ ಶೇರ್ ಮಾಡಬೇಕು, ಕಸ್ಟಮರ್ ಆರ್ಡರ್ಸ್ನ ಪಡಿಬೇಕು, ಪ್ರಾಫಿಟ್ ಮಾರ್ಜಿನ್ ಸೇರಿಸಿ ಸೆಲ್ ಮಾಡಿದ್ರೆ ಇದು ಹೌಸ್ ವೈಫ್ಸ್ಗೆ ಈಸಿ ಸೈಡ್ ಇನ್ಕಮ್ ಆಪ್ಷನ್ಸ್. ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿ ನಿಮ್ಮ ಒಂದು ಅಕೌಂಟಿಂದ ಶೇರ್ ಮಾಡಬೇಕು. ಐಡಿಯಾ ನಂಬರ್ 4, ಟೈಲರಿಂಗ್ ಆರ್ ಬೊಟಿಕ್. ನಾಲ್ಕನೇ ಐಡಿಯಾ ಅಂದರೆ ಟೈಲರಿಂಗ್. ನಿಮಗೆ ಸ್ಟಿಚಿಂಗ್ ಬರ್ತಿದ್ರೆ ಇದು ಗೋಲ್ಡನ್ ಆಪರ್ಚುನಿಟಿ ಅಂತ ಕರಿಬೋದು. ಬ್ಲೌಸ್ ಸ್ಟಿಚಿಂಗ್, ಕಿಡ್ಸ್ ಡ್ರೆಸ್ ಅಥವಾ ಫಾಲ್ಸ್, ಈ ರೀತಿ ಯಾವುದೇ ರೀತಿ ಸ್ಟಿಚಿಂಗ್ ಮಾಡಿದ್ರೆ ಇವೆಲ್ಲಕ್ಕೂ ಸಹ ಡಿಮ್ಯಾಂಡ್ ಇದೆ. ಫೆಸ್ಟಿವಲ್ ಸೀಸನ್ನಲ್ಲಂತೂ ಇನ್ಕಮ್ ಇನ್ನೂ ಹೆಚ್ಚಿರುತ್ತೆ. ಸ್ಮಾಲ್ ಒಂದು ಸ್ಟಿಚಿಂಗ್ ಶಾಪ್ ಓಪನ್ ಮಾಡಿದ್ರೂ ಕೂಡ ನೀವು ಅಮೌಂಟ್ನ ತುಂಬ ಗಳಿಸಬಹುದು. ಐಡಿಯಾ ನಂಬರ್ 5, ಟ್ಯೂಷನ್ ಕ್ಲಾಸಸ್, ಹೋಮ್ ಟ್ಯೂಷನ್ಸ್. ನಿಮಗೆ ಟೀಚಿಂಗ್ ಇಂಟ್ರೆಸ್ಟ್ ಇದೆ, ನಿಮಗೆ ಸ್ಕಿಲ್ಸ್ ಇದೆ ಅಂದರೆ LKG ಕಿಡ್ಸ್, ಸ್ಕೂಲ್ ಸ್ಟೂಡೆಂಟ್ಸ್, ಸ್ಪೋಕನ್ ಇಂಗ್ಲೀಷ್ ಅಥವಾ ಕನ್ನಡ, ಹಿಂದಿ ಟ್ಯೂಷನ್ ಈ ರೀತಿ ಟೀಚ್ ಮಾಡಬಹುದು. ಈವ್ನಿಂಗ್ 2 ಅವರ್ಸ್ ಟೀಚಿಂಗ್ ಮಾಡಿದರೂ ಗುಡ್ ಇನ್ಕಮ್ ಅನ್ನೋದು ಅರ್ನ್ ಮಾಡ್ತೀರಾ. ಆನ್ಲೈನ್ ಟ್ಯೂಷನ್ ಕೂಡ ಫ್ಯೂಚರ್ನಲ್ಲಿ ದೊಡ್ಡ ಒಂದು ಆಪರ್ಚುನಿಟಿ ಇದೆ. ಐಡಿಯಾ ನಂಬರ್ 6, ಇನ್ಸ್ಟಾಗ್ರಾಮ್ ಬಿಸ್ನೆಸ್. ಅನ್ನೋದು ಇದೀಗ ಇನ್ಸ್ಟಾಗ್ರಾಮ್ ಮನಿ ಮಿಷನ್ ಆಗಿದೆ. ನೀವು ಸ್ಯಾರಿ ಬಿಸ್ನೆಸ್, ಜ್ಯುವೆಲರಿ ಅಥವಾ ಹೋಮ್ ಮೇಡ್ ಪ್ರಾಡಕ್ಟ್ಸ್, ಬ್ಯೂಟಿ ಪ್ರಾಡಕ್ಟ್ಸ್ ಈ ಒಂದು ಎಲ್ಲದನ್ನು ಸಹ ಇನ್ಸ್ಟಾಗ್ರಾಮ್ನಲ್ಲಿ ಸೆಲ್ ಮಾಡಬಹುದು.
ರೀಲ್ಸ್ ಕನ್ಸಿಸ್ಟೆಂಟಿಯಾಗಿ ಅಪ್ಲೋಡ್ ಮಾಡಿದ್ರೆ ಕಸ್ಟಮರ್ಸ್ ಬರ್ತಾರೆ. ಐಡಿಯಾ ನಂಬರ್ 7, ಫ್ರೀಲ್ಯಾನ್ಸಿಂಗ್. ಫ್ರೀಲ್ಯಾನ್ಸಿಂಗ್ ಅಂದರೆ ನಿಮಗೆ ಸ್ಕಿಲ್ಸ್ ಇದ್ದರೆ ಆನ್ಲೈನ್ ಇನ್ಕಮ್ ಸಹ ಮಾಡಬಹುದು. ಎಕ್ಸಾಂಪಲ್ಸ್ ಕಂಟೆಂಟ್ ರೈಟಿಂಗ್ ಮಾಡೋದಿರ್ಬೋದು, ಲೋಗೋ ಡಿಸೈನ್ ಮಾಡೋದಿರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ವಾಯ್ಸ್ ಓವರ್ ಕೊಡೋದಿರ್ಬೋದು, ಅಥವಾ ಟ್ರಾನ್ಸ್ಲೇಷನ್ ಮಾಡೋದಿರ್ಬೋದು. ಈ ರೀತಿ ಯಾವುದ್ರ ಬಗ್ಗೆ ನಿಮಗೆ ಟ್ಯಾಲೆಂಟ್ ಇದ್ದರೆ ಅದನ್ನು ಯೂಸ್ ಮಾಡಿ ಆನ್ಲೈನ್ ಇನ್ಕಮ್ ಸಹ ಜನ್ರೇಟ್ ಮಾಡ್ಬೋದು. ಮೊದಲು ಸ್ಮಾಲ್ ಪ್ರಾಜೆಕ್ಟ್ಸ್ನ ಸೆಲೆಕ್ಟ್ ಮಾಡಿ ಎಕ್ಸ್ಪೀರಿಯನ್ಸ್ನ ಬಿಲ್ಡ್ ಮಾಡಬೇಕು. ರೂಲ್ ನಂಬರ್ 8, ಅಫ್ಲೇಟಿಕ್ ಮಾರ್ಕೆಟಿಂಗ್. 8ನೇ ಐಡಿಯಾ. ಅಫ್ಲೇಟಿಕ್ ಮಾರ್ಕೆಟಿಂಗ್ ಅಂದರೆ ಅಮೆಜಾನ್ ಪ್ರಾಡಕ್ಟ್ಸ್ ರೆಕಮೆಂಡ್ ಮಾಡಿ ಕಮಿಷನ್ನ ಅರ್ನ್ ಮಾಡಬಹುದು. ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಮೂಲಕ ಲಿಂಕ್ಸ್ನ ಶೇರ್ ಮಾಡಬೇಕು. ಆ ರೀತಿ ಲಿಂಕ್ಸ್ನ ಶೇರ್ ಮಾಡಿ ಕಸ್ಟಮರ್ಸ್ ಆ ಒಂದು ಪ್ರಾಡಕ್ಟ್ನ ಬೈ ಮಾಡಿದ್ರೆ ಅದರ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಐಡಿಯಾ ನಂಬರ್ 9, ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್. ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಅಂದರೆ ಎಕ್ಸಾಂಪಲ್ಸ್ ಕ್ಯಾಂಡಲ್ ಮೇಕಿಂಗ್ ಇರ್ಬೋದು, ಸೋಪ್ ಮೇಕಿಂಗ್ ಇರ್ಬೋದು, ಅಥವಾ ಕ್ರಾಫ್ಟ್ ಐಟಮ್ಸ್ ಇರ್ಬೋದು, ಗಿಫ್ಟ್ ಐಟಮ್ಸ್ ಇರ್ಬೋದು. ಇವುಗಳಿಗೆ ಡಿಮ್ಯಾಂಡ್ ಅನ್ನೋದು ಮಾರ್ಕೆಟಲ್ಲಿ ಹೆಚ್ಚಾಗಿದೆ. ಫೆಸ್ಟಿವಲ್ ಸೀಸನ್ನಲ್ಲಂತೂ ಹ್ಯೂಜ್ ಡಿಮ್ಯಾಂಡ್ ಸಿಗುತ್ತೆ. ಐಡಿಯಾ ನಂಬರ್ 10, ಫೈನಾನ್ಷಿಯಲ್ ಡಿಸಿಪ್ಲಿನ್. ಇನ್ಕಮ್ ಬಂದ ಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಸೇವಿಂಗ್ಸ್. ಇನ್ಕಮ್ ಬಂದ ಕೂಡಲೇ ಎಲ್ಲ ಖರ್ಚು ಮಾಡಬಾರ್ದು. ರೂಲ್ 50% ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡಬೇಕು, 30% ಸೇವಿಂಗ್ಸ್ ಇರಬೇಕು, 20% ಅನ್ನೋದು ಇನ್ವೆಸ್ಟ್ಮೆಂಟ್ಸ್ ಇರಬೇಕು. ಸಿಪ್, ಗೋಲ್ಡ್, ಎಮರ್ಜೆನ್ಸಿ ಫಂಡ್ ಈ ರೀತಿ ಎಲ್ಲದರ ಮೇಲೂ ಫೋಕಸ್ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಇಂದು ನಾವು ನೋಡಿದ್ದು ಹೌಸ್ ವೈಸ್ ಮಾಡಬಹುದಾದ ಪವರ್ಫುಲ್ ಸೈಡ್ ಇನ್ಕಮ್ ಐಡಿಯಾಸ್. ಯಾವುದೇ ಕೆಲಸ ಸ್ಮಾಲ್ ಅಲ್ಲ, ಇದು ಸ್ಮಾಲ್ ಇನ್ಕಮ್ ನಾಳೆ ಬಿಗ್ ಬಿಸ್ನೆಸ್ ಆಗಬಹುದು. ಮುಖ್ಯವಾದದ್ದು ಏನಪ್ಪ ಅಂದರೆ ಸ್ಟಾರ್ಟ್ ಮಾಡೋದು. ನಿಮಗೆ ಯಾವ ಐಡಿಯಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಉಪಯೋಗ ಆಯಿತಂದರೆ ಲೈಕ್ ಮಾಡಿ ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಫೈನಾನ್ಷಿಯಲ್ ವೀಡಿಯೋಸ್ಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.